ಡೈಟ್ ಮಾಡ್ತಿದ್ದೀರಾ ಅದನ್ನು 2 ನಿಮಿಷ ಪಕ್ಕಕ್ಕಿಡಿ. ಮಟನ್ ಸಾಂಬಾರು ಶುರು ಆಗ್ತಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು DS ವಿಲೇಜ್ ವೈಬ್ಸ್. ಇವತ್ತು ನಾವು ಮಾಡ್ತಿರೋದು 6 kg ನಾಟಿ ಸ್ಟೈಲ್ ಮಟನ್ ಸಾಂಬಾರು. ಪಕ್ಕಾ ಹಳ್ಳಿ ರುಚಿ, ಫುಲ್ ಟೇಸ್ಟ್ ಗ್ಯಾರಂಟಿ. ಮೊದಲು ದೊಡ್ಡ ಪಾತ್ರೆ ಇಟ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದಮೇಲೆ ಈಗ ಅದಕ್ಕೆ ಪುದೀನ ಸೊಪ್ಪು ಹಾಕಿ, ಕಟ್ ಮಾಡಿರೋ ಈರುಳ್ಳಿ ಹಾಕಿ, ಮತ್ತು ಸ್ವಲ್ಪ ಅರಿಶಿನ ನಿಧಾನವಾಗಿ ಹುರಿಬೇಕು. ಕಲರ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ವೆಯ್ಟ್ ಮಾಡಿ. ಗೋಲ್ಡನ್ ಬ್ರೌನ್ ಆಯಿತು ಅಂದರೆ ಅರ್ಧ ಕೆಲಸ ಮುಗ್ದಾಗೆ. ಇಷ್ಟೇ ಸಾಕು. ಈಗಲೇ ಹಲ್ಲಿ ವಾಸನೆ ಸ್ಟಾರ್ಟ್ ಆಗುತ್ತೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಕಚ್ಚು ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರಿ ಮಾಡಬೇಕು. ಈ ಸ್ಟೆಪ್ ಸ್ಕಿಪ್ ಮಾಡಿದ್ರೆ ಟೇಸ್ಟ್ ಫುಲ್ ಡಲ್ ಆಗಿಬಿಡುತ್ತೆ. ಈಗ ಮುಂದಕ್ಕೆ ತೆಂಗಿನಕಾಯಿ ಪೇಸ್ಟ್. ಇದರಿಂದಲೇ ಸಾಂಬಾರು ಥಿಕ್ನೆಸ್ ಮತ್ತು ನಾಟಿ ಟಚ್ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಮ್ಮ ಸ್ಟಾರ್ ಐಟಮ್ ಎಂಟ್ರಿ ಕೊಡ್ತಿದೆ. 6 kg ಮಟನ್ ಹಾಕೋ ಸಮಯ. ಮಸಾಲೆ ಮಟನ್ಗೆ ಚೆನ್ನಾಗಿ ಅಂಟ್ಕೊಳ್ಳೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಈ ಸಮಯದಲ್ಲಿ ಮಟನ್ ಓಪನ್ ಆಗಿ 5ರಿಂದ 10 ನಿಮಿಷ ಹುರಿ ಮಾಡಬೇಕು. ಅದರಿಂದ ಕಚ್ಚು ವಾಸನೆ ಹೋಗಿ ಪಕ್ಕಾ ಟೇಸ್ಟ್ ಬರುತ್ತೆ. ಈಗ ಚಕ್ಕೆ ಲವಂಗ ಪೌಡರ್ ಸ್ವಲ್ಪ ಹಾಕ್ರಿ. ಇದರಿಂದ ಸಾಂಬಾರಿಗೆ ಸೂಪರ್ ಸ್ಮೆಲ್ ಬರುತ್ತೆ. ನಂತರ ಬೇಕಾದಷ್ಟು ನೀರು ಹಾಕಿ, ಕುಕ್ಕರ್ ಇದ್ದರೆ 3ರಿಂದ 4 ವಿಸಿಲು, ಪಾತ್ರೆ ಇದ್ದರೆ ಸ್ಲೋ ಫೈರಲ್ಲಿ ಮುಚ್ಚಿ ಬೇಯಿಸ್ರಿ. ಸ್ಲೋ ಕುಕ್ಕಿಂಗ್ ಮಟನ್ ಅಂದರೆ ಫುಲ್ ಟೇಸ್ಟ್ ಗ್ಯಾರಂಟಿ. ಸ್ವಲ್ಪ ಹೊತ್ತಾದಮೇಲೆ ಮಟನ್ ಬೇಯ್ತಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಸಾಫ್ಟ್ ಆಗಿದ್ದರೆ ಬೇಯಿತು ಅಂತ ಅರ್ಥ. ಟೊಮೆಟೊ ಪೇಸ್ಟ್ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಉಪ್ಪು ಟೇಸ್ಟ್ಗೆ ತಕ್ಕ ಹಾಗೆ ಹಾಕಿ. ಫೈನಲ್ ಆಗಿ ಮಸಾಲ ಟೈಮ್ ಬಂತು. ನಾವು ಯೂಸ್ ಮಾಡ್ತಿರೋದೆಲ್ಲ ಹೋಮ್ ಮೇಡ್ ಮಸಾಲ. ಸ್ವಲ್ಪ ಗರಂ ಮಸಾಲ, ಮಟನ್ ಮಸಾಲ, ಚಿಲ್ಲಿ ಪೌಡರು, ಧನಿಯಾ ಪೌಡ್ರು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಚೆನ್ನಾಗಿ ಕುಕ್ಕಾಗಿ ಎಣ್ಣೆ ಮೇಲೆ ತೇಳ್ತಾ ಬರಬೇಕು. ಅಷ್ಟಕ್ಕೆ ಸಾಂಬಾರು ರೆಡಿ ಆಗಿದೆ ಅಂತ ಅರ್ಥ. ಫೈನಲ್ ಟಚ್ಗೆ ಕೊತ್ತಂಬರಿ ಸೊಪ್ಪು ಹಾಕಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಪಾತ್ರೆ ಮುಚ್ಚಿ. ಅಷ್ಟೇ ಫ್ರೆಂಡ್ಸ್, 6 kg ನಾಟಿ ಸ್ಟೈಲ್ ಮಟನ್ ಸಾಂಬಾರು ರೆಡಿ. ಇದನ್ನು ಅಕ್ಕಿ, ರಾಗಿ ಮುದ್ದೆ ಯಾವುದಾದ್ರೂ ಸರಿ ತಿನ್ನೋದು ಸ್ಟಾರ್ಟ್ ಆದಮೇಲೆ ಮಾತಾಡೋಕ್ಕೆ ಟೈಮೇ ಇರಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. DS ವಿಲೇಜ್ ವೈಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಪಕ್ಕಾ ಹಳ್ಳಿ ಅಡುಗೆ ಜೊತೆ ಮತ್ತೆ ಸಿಗೋಣ. ಬಾಯ್ ಬಾಯ್ ಫ್ರೆಂಡ್ಸ್.